ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಒಂದು ಎಕ್ಸೈಟಿಂಗ್ ನ್ಯೂಸ್ ಬರ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂದ. ಫೈನಲಿ ಆರ್ ಸಿ ಬಿ ಈ ಸಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆರ್ ಸಿ ಬಿ ಒಫಿಷಿಯಲ್ ಪೇಜಸ್ ಅಲ್ಲಿ ಹೋಮ್ ಆಫ್ ಚಾಂಪಿಯನ್ಸ್ ಅಂತ ಪೋಸ್ಟ್ ಮಾಡಿ ಇದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನನ್ಗೆ ಈ ನ್ಯೂಸ್ ಕೇಳಿ ಒಂದ್ ಸೈಡ್ ಖುಷಿ ಆದ್ರೆ ಒಂದ್ ಸೈಡ್ ಬೇಸರ ಆಯ್ತು ಕೂಡ. ಯಾಕಂದ್ರೆ ಲಾಸ್ಟ್ ಇಯರ್ June 4th ಐ ಥಿಂಕ್ ಆ ದಿನ ನಡೆದ ಟ್ರಾಜಿಡಿ 11 ಡೆಡ್ಸ್ ಆಯ್ತು ಆರ್ ಸಿ ಬಿ ವಿನ್ನಿಂಗ್ ಸೆಲೆಬ್ರೇಷನ್ ನಲ್ಲಿ. ಆ ದಿನನ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಯಾವತ್ತೂ ಮರೆಯಕ್ಕಾಗಲ್ಲ. ಅದನ್ನು ಹೊರತುಪಡಿಸಿದ್ರೆ ಇದೊಂದು ಆರ್ ಸಿ ಬಿ ಫ್ಯಾನ್ಸ್ಗೆ ಖುಷಿ ವಿಚಾರನ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಆರ್ ಕಮಿಂಗ್ ಬ್ಯಾಕ್ ಟು ಹೋಮ್. ಲಾಸ್ಟ್ 2-3 ಮಂತ್ಸ್ ಡೆವಲಪ್ಮೆಂಟ್ ನೋಡೋದಾದ್ರೆ ಆರ್ ಸಿ ಬಿ ಚಿನ್ನಸ್ವಾಮಿ ಬಿಟ್ಟು ಮತ್ತೆ ಬೇರೆ ಗ್ರೌಂಡ್ಸ್ ನ ಹೋಮ್ ಆಗಿ ನೋಡೋಕೆ ತುಂಬಾ ಪ್ಲಾನ್ಸ್ ಎಲ್ಲ ನಡೀತಾ ಇತ್ತು. ಪುಣೆ ಗ್ರೌಂಡ್ ಆಗ್ಬೋದು ಆರ್ ಸಿ ಬಿ ಹೋಮ್ 2026 IPL ನಲ್ಲಿ ಅಂತ ರೂಮರ್ಸ್ ಎಲ್ಲ ಇತ್ತು. ಹಾಗೆ ರಾಯ್ಪುರ್ ಗ್ರೌಂಡ್ ಕೂಡ ಆಗ್ಬೋದು ಅಂತ ಚಾನ್ಸಸ್ ಇತ್ತು. ಇದೆಲ್ಲ ನೋಡ್ತಿದ್ರೆ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋಕೆ ಬರ್ತಿದ್ದಾರೆ. ಈ ಕಂಪ್ಲೀಟ್ ಕ್ರೆಡಿಟ್ ನ KCA ಮ್ಯಾನೇಜ್ಮೆಂಟ್ ಗೆ ಕೊಡ್ಬೇಕು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಲಾಸ್ಟ್ 2-3 ಮಂತ್ಸ್ ಬ್ಯಾಕ್ KCA ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ ನಲ್ಲಿ ವೆಂಕಟೇಶ್ ಪ್ರಸಾದ್ ಅವ್ರು ಗೆದ್ದು KCA ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ್ರು. ನ್ಯೂ ಪ್ರೆಸಿಡೆಂಟ್ ಆಗಿ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೆ ವೆಂಕಟೇಶ್ ಪ್ರಸಾದ್ ಅವರು ಆರ್ ಸಿ ಬಿನ ಮತ್ತೆ ಬ್ಯಾಕ್ ಟು ಹೋಮ್ ಕರ್ಕೊಂಡ್ ಬರ್ಬೇಕು ಅಂತ, ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡೋಕೆ ಮತ್ತೆ ಆರ್ ಸಿ ಬಿನ ಕರ್ಕೊಂಡ್ ಬರ್ಬೇಕು ಅಂತಾನೆ ಸ್ಟೆಪ್ ತಗೊಂಡ್ರು. ಈ ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್, ಕ್ರೂಷಿಯಲ್ ಆಗಿತ್ತು ಈ ಸ್ಟೆಪ್. ಯಾಕಂದ್ರೆ ಯಾರೊಬ್ರು ಇನಿಷಿಯೇಟಿವ್ ತಗೋಲಿಲ್ಲ ಅಂದ್ರೆ ಆರ್ ಸಿ ಬಿ ಹೋಮು ಈ ಸಾರಿ IPL ನಲ್ಲಿ ಬೇರೆ ಸ್ಟೇಡಿಯಂ ಆಗಿರ್ತಿತ್ತು. ತುಂಬಾ ಪೊಲಿಟಿಕಲ್ ಡ್ರಾಮಾ ನಡೀತು. ಈ ಪೊಲಿಟಿಕಲ್ ಡ್ರಾಮಾನೆಲ್ಲ ಫೇಸ್ ಮಾಡಿ ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ಆರ್ ಸಿ ಬಿನ ಹೋಮ್ಗೆ ಕರ್ಕೊಂಡ್ ಬಂದಿದ್ದು ಒಂದು ಮೆಚ್ಚುಗೆ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಇಯರ್ ವಿನ್ನಿಂಗ್ ಸೆಲೆಬ್ರೇಷನ್ ನಲ್ಲಿ ಆ ಟ್ರಾಜಿಡಿ ಆದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಕಂಪ್ಲೀಟ್ ಆಗಿ ಬ್ಯಾನ್ ಆಯ್ತು. ಯಾವುದೇ ಮ್ಯಾಚಸ್ ಅಲ್ಲಿ ನಡೆದಿಲ್ಲ. ಇವನ್ ಲಾಸ್ಟ್ ಇಯರ್ ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ಅಲ್ಲಿ ಅರೇಂಜ್ ಆಗಿತ್ತು. ಆ ಮ್ಯಾಚಸ್ ಕೂಡ ನಡೆಯಕ್ ಬಿಡ್ಲಿಲ್ಲ ಕರ್ನಾಟಕ ಗೌರ್ಮೆಂಟ್. ಈ ಬ್ಯಾನ್ ಆದ್ಮೇಲೆ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿತು, ಹೈಕೋರ್ಟ್ ನಲ್ಲಿ ಒಂದು ಕಮಿಷನ್ ರಚನೆ ಮಾಡಿ ಆ ಕಮಿಷನ್ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಏನೇನ್ ಗೈಡ್ಲೈನ್ಸ್ ಕೊಡ್ಬೇಕು ಆ ಗ್ರೌಂಡ್ಗೆ ಅಂತ. ಬಿಫೋರ್ ನೆಕ್ಸ್ಟ್ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಆ ಗ್ರೌಂಡ್ ನಲ್ಲಿ ಏನೇನ್ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು, ಏನೇನ್ ಗೈಡ್ಲೈನ್ಸ್ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು, ಅದನ್ನೆಲ್ಲ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತು. ಆ ಪ್ರಕಾರ ಸ್ಟೇಡಿಯಂ ಅಪ್ಗ್ರೇಡ್ ಆಗ್ತಿದೆ ಈ ಸಾರಿ. ಇನ್ನು ಸ್ಟೇಡಿಯಂ ನಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಮೇನ್ ಗೇಟ್ಸ್ ಲಾಸ್ಟ್ ಇಯರ್ ವಿನ್ನಿಂಗ್ ಸೆಲೆಬ್ರೇಷನ್ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು. ಗೇಟ್ಸ್ ಲೇಟ್ ಆಗಿ ಓಪನ್ ಮಾಡಿದ್ರು. ಸ್ವಲ್ಪ ಕಮ್ಮಿ ಗೇಟ್ಸ್ ಇರೋ ಕಾರಣ ತುಂಬಾ ರಶ್ ಆಗಿ ಕ್ರೌಡ್ ಜಾಸ್ತಿ ಆಗಿ ಕಾಲ್ ತುಳಿತ ಆಗಿ ತುಂಬಾ ಜನ ಸಾವಿಗೀಡಾದ್ರು. ಆ ಕಾರಣ ಈ ಗೈಡ್ಲೈನ್ ನಲ್ಲಿ ಫಸ್ಟ್ ಸ್ಟೆಪ್ ಬರೋದೇ ಗೇಟ್ಸ್ ಜಾಸ್ತಿ ಮಾಡೋದು, ಹಾಗೆ ಗೇಟ್ಸ್ ವೈಡ್ನಿಂಗ್ ಮಾಡೋದು. ಗೈಡ್ಲೈನ್ ಅಲ್ಲಿ 6 ಮೀಟರ್ ಗೇಟ್ಸ್ ಇರಬೇಕು ಅಂತ ಇತ್ತು. ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೆ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ 9 ಮೀಟರ್ಸ್ ವೈಡ್ನಿಂಗ್ ಮಾಡಿದ್ದಾರೆ ಎಲ್ಲಾ ಗೇಟ್ಸ್ ನ. ಹಾಗೆ ಹೆಚ್ಚುವರಿ 13 ಗೇಟ್ ನ ಮಾಡಿದಾರಂತೆ. ಅಂದ್ರೆ ಇರೋ ಗೇಟ್ ಬಿಟ್ಟು ಮತ್ತೆ 13 ಗೇಟ್ ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗೆ ಮಹಿಳೆಯರಿಗೆ ಮಕ್ಕಳಿಗೆ ಸಪರೇಟ್ ಗೇಟ್ಸ್ ಇದೆ. ಹಾಗೆ ಮ್ಯಾಚ್ ನಡೆಯೋ ದಿನ ಗೇಟ್ಸ್ ನ ಅರ್ಲಿಯಾಗಿ ಓಪನ್ ಮಾಡಬೇಕು ಅನ್ನೋದು ಒಂದು ಸೂಚನೆ ಇತ್ತು. ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ ಅಂತ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಹೇಳಿದೆ. ಹಾಗೆ ಇಮಿಡಿಯೇಟ್ ಮೆಡಿಕಲ್ ಫೆಸಿಲಿಟಿ ಏನಾದ್ರು ಅವಶ್ಯಕತೆ ಬಿದ್ರೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಅಲ್ಲಿ ಇತ್ತು. ಅದನ್ನು ಇಂಪ್ರೂವ್ ಮಾಡಿದ್ದಾರೆ ಅಂತ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಇಂದ ವಿಚಾರ ಬರ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಂಪ್ರೂವ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ ಸ್ಟೇಡಿಯಂ ನಲ್ಲಿ. ಇನ್ನು ಆರ್ ಸಿ ಬಿ ಫ್ಯಾನ್ಸ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಅದೊಂಥರ ಅಫೆಕ್ಷನ್. ಈ ಡೈಹಾರ್ಡ್ ಫ್ಯಾನ್ಸ್ ಹುಡ್ಕೊಂಡಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ಬೋದು. ಬೇರೆ ಕಡೆ ಯಾವ್ದಾದ್ರು ಹೋಮ್ ಅಂತ ಆರ್ ಸಿ ಬಿ ಈ ಸಾರಿ ಅನೌನ್ಸ್ ಮಾಡಿದ್ರೆ ಈ ತರ ಕ್ರೌಡ್ ಸೇರೋಕ್ಕೂ ಆಗ್ತಿರ್ಲಿಲ್ಲ, ಈ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬೋದು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಎಷ್ಟು ಮ್ಯಾಚಸ್ ನಡೀತಾ ಇದೆ ಅಂತ ನೋಡೋದಾದ್ರೆ ಈ ಬಾರಿ 5 ಮ್ಯಾಚಸ್ ಈ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಹಾಗೆ 2 ಮ್ಯಾಚಸ್ ರಾಯ್ಪುರ್ ಸ್ಟೇಡಿಯಂ ನಲ್ಲಿ ಹೋಮ್ ಸ್ಟೇಡಿಯಂ ಆಗಿ ಅಲ್ಲಿ 2 ಮ್ಯಾಚಸ್ ನಡೆಸ್ತಾ ಇದ್ದಾರೆ. ಇನ್ನು ಓಪನಿಂಗ್ ಮ್ಯಾಚ್ ಉದ್ಘಾಟನಾ ಪಂದ್ಯ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀಬಹುದು ಅಂತ ಇನ್ಫಾರ್ಮೇಶನ್ ಕೂಡ ಇದೆ. ಹಾಗೆ ಕ್ವಾಲಿಫೈರ್ 1 ಅಂಡ್ ಕ್ವಾಲಿಫೈರ್ 2 ಅಂಡ್ ಫೈನಲ್ ಮ್ಯಾಚ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೇ ನಡೀಬಹುದು ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ
RCB ಫ್ಯಾನ್ಸ್ಗೆ ಇದೊಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು. ಅದೇನೇ ಇರಲಿ, ಈ ಬಾರಿಯ RCB ಬ್ಯಾಕ್ ಟು ಹೋಮ್ ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನೀವು RCB ಫ್ಯಾನ್ ಆಗಿದ್ರೆ RCB ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ತರ ಸಿನಿಮಾ ಹಾಗೂ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಫ್ರಂಟ್ ಟಾಕೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.